ಸುವರ್ಣ ಅವಾರ್ಡ್ ಚಾನೆಲ್ ಅಂದ ತಕ್ಷಣ ತುಂಬಾ ಆತ್ಮೀಯ ನೆನಪರದು. ಅದು ಸಾರಿ ಎಲ್ಲರಿಗೂ ನೀನು ಹೆಸರು ಹೇಳ್ತೀನಿ, ಇಟ್ಸ್ ಎ ಟೀಮ್ ಬಟ್ ಸ್ಟಿಲ್ ಒಂದು ಕ್ಯಾಪ್ಟನ್ ಬೇಕು ಲೀಡ್ ಮಾಡೋಕ್ಕೆ. ಸೊ ಅವ್ರು ಸುಮಾರು ತುಂಬಾ ಹಿಂದೆ ಬರ್ಬೇಕಾದ್ರೆ ನಮ್ಮ ಮನೆ ಹತ್ರ ನಾವು ಮಾತಾಡ್ತಿದ್ವಿ. ಅವಾರ್ಡ್ ಫಂಕ್ಷನ್ ಅಂದ್ರೆ ತುಂಬಾ ಮಾಡ್ತಾರೆ, ಅವಾರ್ಡ್ ಫಂಕ್ಷನ್ 100ರಲ್ಲಿ 1 ಆಗ್ಬಾರ್ದು, ಎಲ್ಲರೂ ಮಾಡಿದಾಗ ನಾವು ಮಾಡಬಾರ್ದು. ಏನೋ ಒಂದು ಅವಾರ್ಡ್ ಇವತ್ತು ಫಾರ್ ಎಕ್ಸಾಂಪಲ್ ಫಿಲ್ಮ್ ಫೇರ್ ಅವಾರ್ಡ್ ಏನಂತಾರೆ, ಏನೇ ಅವಾರ್ಡ್ ತಗೊಂಡ್ರು ಫಿಲ್ಮ್ ಫೇರ್ ಅವಾರ್ಡ್ ಮನೆ ಇರಬೇಕು ಅಂತ ಆಸೆ ಪಡ್ತಾರೆ. ಆ ಥರ ಒಂದು ಅವಾರ್ಡ್ ಮಾಡಬೇಕು ಅಂದ್ರೆ ಇಡೀ ಜರ್ನಿ, ಅಂದ್ರೆ ಇವತ್ತಲ್ಲ ನಾಳೆ ಅಲ್ಲ, ಇನ್ನು 16 ವರ್ಷ ಆದಾಗಲೇ ಆ ಅವಾರ್ಡ್ ಒಂದು ಬೆಲೆ ಬರ್ತಾ ಹೋಗುತ್ತೆ. ಬಟ್ ನನಗೆ ಅವ್ರ ಎಂಥೂಸಿಯಾಸಮ್ ತುಂಬಾ ಇಷ್ಟ ಆಯ್ತು. ಆಮೇಲೆ ಈಗ ಬಟ್ ನಮ್ಮ ಇಂಡಸ್ಟ್ರಿ ತುಂಬಾ ಒಳ್ಳೇದು, ಬಿಕಾಸ್ ತುಂಬಾ ಟ್ಯಾಲೆಂಟ್ಸ್ ನ ಒಂದು ಐಡೆಂಟಿಫೈ ಮಾಡಿ ಒಂದು ಸ್ಟೇಜ್ ಮಾಡಿ ಇಡೀ ಸಿನಿಮಾನ ಒಂದು ಕುಟುಂಬ ಒಂದು ಕಡೆ ಸೇರಿಸಿ ಜನಗಳಿಗೆಲ್ಲ ತೋರಿಸಿ ಅವ್ರ ದರ್ಶನ ಪಡ್ಕೊಳ್ಳುವಂತ ಒಂದು ಸಂಸ್ಥೆ ಆಗಿದೆ, ಒಂದು ಚಾನಲ್ಸ್ ಆಗಿದೆ. ನಮ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಜೂರಿ ನೋಡಿ, ಜೂರಿ ಸೆಲೆಕ್ಷನ್ ಅಂದ್ರೆ ಅಷ್ಟು ತುಂಬಾ ಪರ್ಫೆಕ್ಟ್ ಆಗಿದೆ. ಇಟ್ ಇಸ್ ನಾಟ್ ದಟ್ ಯಾರು ಫೇಮಸ್ ಆಗಿರೋರ್ಗೆ ಕರ್ಕೊಂಡ್ ಮಾಡ್ಬೇಕು, ತುಂಬಾ ಇವಾಗ ಯಾರು ತುಂಬಾ ಪಿಕ್ಚರ್ ಮಾಡ್ತಾರೆ ಅವ್ರು ಕರ್ಕೊಂಡ್ ಹಾಕ್ಬೇಕು ಅನ್ನೋದಕ್ಕಿಂತ ಇವತ್ತು ದ್ವಾರಕೀಶ್ ಅಂಕಲ್ ಇದ್ದಾರೆ. ಅವ್ರು ಬಂದ್ಬಿಟ್ಟು ಒಂದು 5 decades ಆಫ್ ಸಿನಿಮಾ ನೋಡಿದ್ದಾರೆ. ಅಂದ್ರೆ 7 ಅಂದ್ರೆ ಅವಾಗ ಈಗಲೂ ಸಿನಿಮಾ ಮಾಡ್ಕೊಂಡ್ ಬಂದಿದ್ದಾರೆ, ಅಪ್ಡೇಟ್ ಮಾಡ್ಕೊಂಡ್ ಬಂದಿದ್ದಾರೆ. ತಾರ ನಾನು ಸುಮಾರು 25 years ನೋಡ್ತೀನಿ, ಅವರು ಸಿನಿಮಾ ಮಾಡ್ತಿದ್ದಾರೆ. ಅಂಡ್ ಶೀಸ್ ಆಲ್ಸೋ ನ್ಯಾಷನಲ್ ಅವಾರ್ಡ್ ವಿನ್ನರ್. ಅಂಡ್ ಪ್ರಕಾಶ್ ಅಂಡ್ ಜೋಗಿ ಪ್ರೆಸ್ ಅಲ್ಲಿ ಚಾನೆಲ್ ಅಲ್ಲಿ ತುಂಬಾ ಆಕ್ಟಿವ್ ಆಗಿದೆ. ಸೊ ಆ ಟೀಮ್ ತುಂಬಾ ಇಷ್ಟ ಆಯ್ತು ನನಗೆ. ಸೊ ಆ ಕ್ಯಾಟಗರೈಸ್ ನ ಎಲ್ಲೂ ಯಾರಿಗೂ ಒಂದು ಭೇದ ಮಾಡದೆ ಅವಾರ್ಡ್ ನ ಕರೆಕ್ಟ್ ಆಗಿ ಇಂತಿದ್ದವ್ರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡೋದಂತ ನನಗೆ ಒಂದು ಸಂತೋಷ ಬರುತ್ತೆ. ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಬ್ಯಾಲೆಟ್ ವೋಟಿಂಗ್. ದಿಸ್ ಇಸ್ ಒನ್, ಯಾಕಂದ್ರೆ ಜೂರಿ ಅಂದಾಗ ದೇ ಹ್ಯಾವ್ ಲಾಟ್ ಆಫ್ ರೆಸ್ಟ್ರಿಕ್ಷನ್ಸ್. ಅವ್ರು ತುಂಬಾ ನೋಡ್ತಾರೆ, ತುಂಬಾ ಸ್ಟ್ರಿಕ್ಟ್ ಆಗಿ ನೋಡ್ತಾರೆ, ಅದು ಇದು ಎಲ್ಲಾದ್ರೂ ಒಂದು ತೂಕ ಮಾಡಿ ಬ್ಯಾಲೆನ್ಸ್ ಮಾಡಿ ಅವಾರ್ಡ್ ಕೊಡ್ತಾರೆ. ಬಟ್ ಈ ಪೀಪಲ್ ಇದೆ ನೋಡಿ, ದೇ ಆರ್ ವೆರಿ ಫ್ರೆಶ್, ದೇ ಡೋಂಟ್ ಥಿಂಕ್ ಎನಿಥಿಂಗ್. ಅವ್ರಿಗೆ ನಿಮ್ಗೆ ಯಾವ್ದು ಇಷ್ಟ ಅಂದ ತಕ್ಷಣ ಪಟ್ ಅಂತ ಹೇಳ್ತಾರೆ. ಆ ಲೈಟ್ ನನಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೂ ಒಂದು ಸ್ಕೋಪ್ ಕೊಟ್ಟಂಗಾಗುತ್ತೆ. ಎಲ್ಲೋ ಒಂದ್ ಕಡೆ ನಮ್ಮನ್ನು ಒಂದು ಈ ಜೀವನಿಗೆ ನಮ್ಮನ್ನು ಒಂದು ಸೇರಿಸ್ಕೊಂಡಿದ್ದಾರೆ ಅಂತ ಒಂದು ಸಂತೋಷ ಆಗುತ್ತೆ. ಅದು ಏನಾಗುತ್ತೆ, ಈಗ ಈ ಚಾನೆಲ್ ಮುಖಾಂತರ ಒಂದು ಗ್ರೂಪ್ ಆಗಿ ಎಲ್ಲ ಊರಿಗೂ ಇಟ್ ಗೋಸ್. ಆಮೇಲೆ ಎಲ್ಲ ಊರಿಗೂ ಹೋಗಿದ್ದೆ ಜನಗಳಿಗೆ, ಅಲ್ಲಿ ಬಂದವ್ರಿಗೆ ವೋಟಿಂಗ್ ಅಂತ ಒಂದು ಚಾನ್ಸ್ ಸಿಗುತ್ತೆ. ಅವ್ರವ್ರ ಹೀರೋಗಳನ್ನ ತುಂಬಾ ಜನ ಅವ್ರು ಜೂರಿ ಸೆಲೆಕ್ಟ್ ಮಾಡಿದ್ರೆ ಹೀರೋಗಳನ್ನ ಅವ್ರು ಇಷ್ಟಪಡ್ಬೋದು, ಆ ಸಿನಿಮಾ ಅವ್ರು ಇಷ್ಟಪಟ್ಟಿರ್ಬೋದು, ಅವೆಲ್ಲ ತೆರೆ ಮೇಲೆ ಕಾಣಕ್ ಬರುತ್ತೆ. ಸೊ ಅದೊಂದು ಇಷ್ಟ ಆಯ್ತು. ಸೊ ನಂಗೆ ಇಂಥ ಒಂದು ಸಮಾರಂಭಕ್ಕೆ, ಇಂಥ ಒಂದು ಇದಕ್ಕೆ ನನ್ನ ಕರೆಸಿ they have made me a part of this program. I'm so happy. Anup, I wish there is long way to go. More award andre ಬೆಳೀತಾ ಹೋಗ್ಬೇಕು. This is only for numbers, but I think every award function becomes first for you. You have to develop, learn lot of new things. ನನಗೆಲ್ಲ ಒಂದ್ ಕಡೆ ಅವಾರ್ಡ್ ಅಂದ ತಕ್ಷಣ ಎಲ್ಲರೂ ಪ್ಲೀಸ್ ಮಾಡಕ್ ಅವಾರ್ಡ್ ಕೊಡ್ಬೇಡಿ, ಎಲ್ಲರೂ ಪ್ಲೀಸ್ ಮಾಡಕ್ ಅವಾರ್ಡ್ ಕೊಡ್ಬೇಕು. ಅದು ಇದು 3-4 ಅವಾರ್ಡ್ ಹೆಸರಿಟ್ಟು ಕೊಡ್ಬಾರ್ದು. ಅವಾರ್ಡ್ ಅಂದ ತಕ್ಷಣ ಒಂದು ಕ್ಯಾಟಗರೈಸ್ ಮಾಡಿ ಇದು ಇಷ್ಟೇ ಇರಬೇಕು, ಯಾರಿಗೆ ಬರಬೇಕು ಅವ್ರಿಗೆ ಬರಬೇಕು ಅಷ್ಟೇ. ಯಾರನ್ನೂ ಕರೆಸ್ಬೇಕು, 3 ಜನ ಬಂದಿದ್ದಾರೆ ಅವ್ರಿಗೂ ಕೊಡ್ಬೇಕು. ಅದನ್ನ ನಾನು ಯಾವಾಗಲೂ ಅವ್ರನ್ನ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ಆ ಥರ ಮಾಡಬೇಡಿ. ಅವಾರ್ಡ್ ಅಂದ ತಕ್ಷಣ ಡೂ ಸಮಥಿಂಗ್ ಲೈಕ್ ದಟ್. ನಾಳೆ ಎಲ್ಲೋ ಒಂದ್ ಕಡೆ ಸುವರ್ಣ ಅವಾರ್ಡ್ ಅಂದ ತಕ್ಷಣ ಅದೊಂದು, ಇವತ್ತು ನೋಡಿ ಫಿಲ್ಮ್ ಫೇರ್ ಅವಾರ್ಡ್ ಅಂತ ತುಂಬಾ ಸಂತೋಷ ಆಗುತ್ತೆ. ಈಗ ನಮ್ಮ ಮನೆಗೆ ಬಂತ ನಮ್ಮ ತಂದೆದೇ ಒಂದು 12 ಫಿಲ್ಮ್ ಫೇರ್ ಅವಾರ್ಡ್ ಇದೆ, ಒಂದೇ ಕ್ಯಾಟಗರಿಗೆ, ಆಕ್ಟರ್ಗೆ, ಬೆಸ್ಟ್ ಆಕ್ಟರ್ಗೆ ತುಂಬಾ ಸಂತೋಷ ಆಗುತ್ತೆ. ಆಮೇಲೆ ಯಾವುದೇ ಒಂದು ಇಂಟರ್ವ್ಯೂ ನೋಡ್ತೀನಿ ನಾನು, ಯಾವ ಇಂಟರ್ವ್ಯೂ ನೋಡಿ ಯಾವುದೇ ಚಾನಲ್ ನೋಡಿದ್ರಿಂದ ಅವಾರ್ಡ್ ಪಕ್ಕದಲ್ಲಿ ಇಟ್ಕೊಂಡಿರ್ತಾರಿಲ್ಲ. ಆ ತರ ಒಂದು ನಮ್ಮ ಕನ್ನಡಕ್ಕೆ ಆ ತರ ಒಂದು ಆಗ್ಬೇಕು ಅಂತ ಯಾವತ್ತೂ ಅವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ. ಅಫ್ಕೋರ್ಸ್ ದೇರ್ ಇಸ್ ಲಾಟ್ ಆಫ್ ವರ್ಕ್ ಹ್ಯಾಸ್ ಟು ಗೋ, ತುಂಬಾ ಎಕ್ಸ್ಪೀರಿಯನ್ಸ್ ಆಗಬೇಕು. ಬಟ್ ಐ ವಿಶ್ ಅಂಡ್ ಐ ಆಮ್ ಶೋರ್ ದಟ್ ಒನ್ ಡೇ ಯು ವಿಲ್ ಅಚೀವ್ ದಟ್, ಅಂಡ್ ವಿ ಆಲ್ ಆಕ್ಟರ್ಸ್, ವಿ ಆಲ್ ಇಂಡಸ್ಟ್ರಿ ವಿಲ್ ಬಿ ಪ್ರೌಡ್ ಟು ಟೇಕ್ ದಿಸ್ ಅವಾರ್ಡ್. And I wish that day come very soon. Wish you all the best. Thanks. In this modern age of entertainment, there are two vehicles that are used for entertainment. One is television and the other is cinema. In today's context, television and cinema will have to coexist. Cinema cannot be without television. Television cannot be without cinema. It is both these forms of medium are interdependent on each other, and we recognize that and we value that a lot. Over the last few years, Suvarna is actually 4 years old, and over the last 4 years, whatever little initiatives that we have taken, we have tried to do a lot of initiatives that are pioneering by nature and trying to create our own benchmarks
I've expressed this so many times that some of the properties that we have tried to create, in fact, are getting initiated or getting executed at the national level. I mean, when we say that, we copy from whatever is done by the national broadcasters, we have gone one step ahead and said, we have created something and we have told national broadcasters to look at what we have done. So in our own small way, we have tried to be a pioneering television channel. And this initiative, the Suvarna Film Awards that we've been doing over the last 3 years, we've always tried to scale up the awards. The objective of Suvarna Film Awards is very easily, as I would describe in a few words, is to identify, recognize, and encourage the talent from the film industry. The film industry has been a great support. Our brothers in the film industry have been a great support to the channel, and this is one way of saying thank you very much for all that you've done, and we want to work together and make it bigger and bigger. There are 2 categories of awards. So one category is going to be judged by these esteemed jury members. Each one of them are a legend, are a creator by themselves. I think we are proud and honored to have the multifaceted, multi-talented, dynamic Mr. Dwarakish. And in fact, I always have started saying this to whomever I meet. I had a very interesting conversation with him the other day when I went to his residence. It was always entrenched in my mind when he said, when the days when they used to make movies, he said 95% of the movies were successful and only 5% of the movies were failures. But in today's context, only 5% are successful and 95% are 95% are failures. So I think his presence is a great inspiration for us, and I'm sure it will give the much added fillip to make the awards a much bigger and a successful one. We are really happy and proud to have the talented and dynamic Taara madam with us. She is the jewel of Karnataka, the gem of Karnataka, I would say. We all know how she has brought a great degree of pride to the Kannada film industry. The way she goes and selects the different kinds of movies is a testimony of her ability to pick and choose the right kind of films, and it's going to be a great source of inspiration and strength to have somebody like Taara on board as a member of the jury. We are indeed proud and happy to have Jogi with us as well. As the AV clearly said, a great novelist. He has written around 20 novels, 22 novels to be precise, short story writer, film critic, a wonderful human being as well. He is a pleasure to have in our midst as well as member of the jury. The other jury member who is unfortunately not present with us is Prakash, a great friend of mine personally and a great professional to work with because he has translated what the success that he has achieved in the big screen to the small screen as well. Right from his first movie, Kushi, to the number of films that he has done, he has created a mark for himself. As I said, with our channel, he has a special relationship going because he's currently producing and direct and involved with a very interesting project called Lakumi. So he, I would say, would add a new dimension to the entire process of selection. So we are indeed proud and privileged to have these eminent members as members of our jury panel. There would be a selection process in which they would be in the thick and thin of it. And the second interesting USP of this entire process is that for the first time in the Kannada television industry, we are asking the viewers to select who their choice of preference is as far as the movies are concerned, or the movies of the 2010. What we are doing is we have created a float which would go across to the top to 15 districts of Karnataka, and it would be a kind of a float which would go across and ask fans to vote for their favorite films and for their favorite stars. I do not think an exercise of this nature has ever been done, and we are also going to have ballot boxes in various parts of the districts. We're going to promote it extensively through our channel, through our sister concern, Suvarna News.
and we would encourage people to come and exercise their preferences through the ballot boxes, which will be present across districts of Karnataka. So it's, I would say, a very interesting task that we have got ourselves involved in, and we are quite sure this will be a very exciting and an interesting journey for all of us. We are hopeful and confident that as each year goes by, we are able to scale up the awards and at least showcase that even in Karnataka, we can do an awards or do something that is equivalent or if not better than that of the national level. ಸುವರ್ಣ ಇದ್ರದ್ದು ಪ್ರೋಸೆಸ್ ಅನ್ನು ನಾನು ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅನೂಪ್ ಸರ್ ಎಕ್ಸ್ಪ್ಲೈನ್ ಮಾಡಿದ ಹಾಗೆ ಬಹುಶಃ ರಾಘಣ್ಣ ಏನು ಫಿಲ್ಮ್ ಫೇರ್ ಲೆವೆಲ್ಗೆ ಹೋಗ್ಬೇಕು ಅಂತ ಹೇಳಿ ಆಸೆ ಪಡ್ತಿದ್ದಾರೆ. ಅದಕ್ಕೆ ಮೊದಲನೇ ಹೆಜ್ಜೆನ ನಾವು ಇವತ್ತಿಡ್ತಾ ಇದ್ದೇವೆ. ಅಂದ್ರೆ ಅಫ್ಕೋರ್ಸ್ ಪ್ರತಿ ಆಸ್ಕರ್ ಕೂಡ ಶುರು ಆಗ್ಬೇಕಾದ್ರೆ ಮೊದಲನೇ ಆಸ್ಕರೇ ಆಗಿತ್ತು. 3 ವರ್ಷ ಆದ್ಮೇಲೆ 3ನೇ ಆಸ್ಕರ್ ಆಯ್ತು. ಇವತ್ತು 86 ಆಸ್ಕರ್ ಅವಾರ್ಡ್ಗಳಾಗಿದ್ದಾವೆ. ಸೊ ನಾವು ಫಿಲ್ಮ್ ಫೇರ್ ಅಂತ ಹೇಳಿ ರಾಘಣ್ಣ ಹೇಳ್ತಿದ್ದಾರೆ. ನಾವು ಫಿಲ್ಮ್ ಫೇರ್ ಅನ್ನ ಮೀರಿ ಆಸ್ಕರ್ ಲೆವೆಲ್ಗೆ ಹೋಗುವಂತ ಪ್ರಯತ್ನ ಖಂಡಿತ ಮಾಡ್ತೀವಿ ಅನ್ನುವಂತ ಭರವಸೆ ಕೊಡ್ತಿದ್ದೀವಿ. ಅನೂಪ್ ಸರ್ ಹೇಳಿದ ಹಾಗೆ ಅದ್ಭುತವಾದಂತಹ ಜೂರಿಗಳನ್ನ ಆಯ್ಕೆ ಮಾಡಿದ್ದೇವೆ. ಅಂದ್ರೆ ನಮ್ಮ ಅಷ್ಟು ಹೊರೆಯನ್ನ 132 ಫಿಲ್ಮ್ಗಳಲ್ಲಿ ಅದ್ಭುತ ಏನಿದೆ ಅನ್ನೋದನ್ನ ಹುಡುಕಿ ಹೊರಗೆ ಹಾಕುವಂತ ಆ ಪ್ರತಿಭೆಗಳಿಗೆ ಯಾರಿಗೆ ಸನ್ಮಾನ ಸಿಗ್ಬೇಕು ಅನ್ನೋದನ್ನ ತೀರ್ಮಾನ ತೆಗೆದುಕೊಳ್ಳುವಂತಹ ದೊಡ್ಡ ಜವಾಬ್ದಾರಿಯನ್ನ ನಾವು ನಮ್ಮ ಅದ್ಭುತವಾದಂತಹ ನಮ್ಮ ಎಂಟೈರ್ ಪ್ರೋಸೆಸ್ ನ 4 ಆಧಾರ ಸ್ತಂಭಗಳು ಅಂತ ಹೇಳ್ಬಹುದು. ಅವ್ರ ಮೇಲೆ ಅವ್ರಿಗೆ ಭರಿಸಿದ್ದೇವೆ. ಈಗಾಗಲೇ ಪ್ರೋಸೆಸ್ ಶುರುವಾಗಿದೆ. 2010 ಜನವರಿ 1ರಿಂದ 2010 ಡಿಸೆಂಬರ್ 31ರವರೆಗೂ ಒಟ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ 132 ಸಿನಿಮಾಗಳು ರಿಲೀಸ್ ಆದವು. ಆ 132 ಸಿನಿಮಾಗಳ ಪೈಕಿ ನಾವು ಅಷ್ಟು ಸಿನಿಮಾಗಳನ್ನ ಒಂದು ಗ್ರೌಂಡ್ ವರ್ಕ್ ಮಾಡಿ ಕರ್ನಾಟಕದ ಅಷ್ಟು ಜಿಲ್ಲೆಗಳಲ್ಲಿರುವಂತಹ ಅಭಿಮಾನಿಗಳ ಹತ್ರ ಹೋಗಿ ಅವರ ಮೂಲಕ ಅವರ ತುಂಬಾ ರಿಕಾಲ್ ಮಾಡುವಂತಹ ಫಿಲ್ಮ್ಗಳು ಯಾವ್ಯಾವ ಇದಾವೆ ಅಂತ ಹೇಳಿ ಅವರಿಂದ ನಾವು 132 ಸಿನಿಮಾಗಳನ್ನ 35 ಸಿನಿಮಾಗಳಿಗೆ ಇಳಿಸಿದ್ದೇವೆ ಅಂತ ಹೇಳಿದ್ರೆ ಅವರ ಅಭಿಮಾನಿಗಳಲ್ಲಿ ಯಾವ್ದು ಅಭಿಮಾನಿಗಳಿಗೆ ತುಂಬಾ ರಿಕಾಲ್ ಇದೆ, ಅವ್ರ ತುಂಬಾ ಫೇವ್ರೆಟ್ ಯಾವ್ದಿದೆ ಅಂತ ಹೇಳಿ. ಅದರ ನಂತರ ಜೂರಿಗಳಿಗೆ 132 ಸಿನಿಮಾಗಳನ್ನ ಅದರ ಸಾರಾಂಶವನ್ನ ಕೊಟ್ಟು ಅವರಿಗೆ ಓಕೆ ಈ ಸಿನಿಮಾವನ್ನು ಕೂಡ ನಾವು ಇದಕ್ಕೆ ಆಡ್ ಮಾಡಬಹುದು ಅನ್ನುವಂತಹ ಅವರ ನಿರ್ದೇಶನದ ಮೇರೆಗೆ ಮತ್ತೊಂದಷ್ಟು ಸಿನಿಮಾಗಳನ್ನ ಆಡ್ ಮಾಡಿ ಅಷ್ಟು ಸಿನಿಮಾಗಳನ್ನ ಅವರಿಗೆ ತಲುಪಿಸಿ ಅದನ್ನು ನೋಡುವಂತಹ ಕಾರ್ಯ ಶುರುವಾಗಿದೆ. ಸುವರ್ಣ ಅವಾರ್ಡ್ಸ್ ಅಲ್ಲಿ ಈ ಸಾರಿ 29 ಕ್ಯಾಟಗರಿಗಳು ಇರ್ತವೆ. ಆ 29 ಕ್ಯಾಟಗರಿಗಳಲ್ಲಿ 24 ಕ್ಯಾಟಗರಿಗಳನ್ನ ಜೂರಿಗಳು ಆಯ್ಕೆ ಮಾಡ್ತಾರೆ. ಅದನ್ನ ಜೂರಿ ಕ್ಯಾಟಗರಿ ಅಥವಾ ಬೆಸ್ಟ್ ಕ್ಯಾಟಗರಿ ಅಂತ ಹೇಳಿ ಕರೆಯಬಹುದು. ಮಿಕ್ಕಿದಂತಹ 5 ಕ್ಯಾಟಗರಿಗಳು ಸ್ಪೆಷಲ್ ಕ್ಯಾಟಗರಿಗಳು, ಫ್ಯಾನ್ಸ್ ಅಭಿಮಾನಿಗಳ ಕ್ಯಾಟಗರಿಗಳು, ಫೇವರೇಟ್ ಕ್ಯಾಟಗರಿ ಅಂತ ಹೇಳಿ ಕರೀತಿದೀವಿ. ಫೇವರೇಟ್ ಕ್ಯಾಟಗರಿಯಲ್ಲಿ 5 ಅವಾರ್ಡ್ಗಳು ಇರ್ತವೆ. ಈ 5 ಅವಾರ್ಡ್ಗಳನ್ನ ಅನೂಪ್ ಸರ್ ಹೇಳಿದ ಹಾಗೆ ಮೊದಲನೇ ಸಾರಿ ಅಭಿಮಾನಿಗಳ ಹತ್ರಕ್ಕೆ ಹೋಗಿ ರಾಘಣ್ಣ ಹೇಳಿದ್ರು. ಅವರು ತುಂಬಾ ಯೋಚನೆ ಮಾಡೋದಿಲ್ಲ, ಅಭಿಮಾನಿಗಳು ನೇರವಾಗಿ ಹೆಸರುಗಳನ್ನ ಹೇಳ್ತಾರೆ ಅಂತ ಹೇಳಿ. ಅವರ ಅಭಿಮಾನ ಯಾವಾಗಲೂ ಅವ್ರ ಮನಸ್ಸಿನಲ್ಲಿರುತ್ತೆ, ಪಟ್ಟದ ಹೊರಗಡೆ ಬರುತ್ತೆ. ಸೊ ಎಂಟೈರ್ ಕರ್ನಾಟಕದ ಅಷ್ಟು ಜಿಲ್ಲೆಗಳಲ್ಲಿ 18 ದಿನಗಳ ಕಾಲ ನಾವು ಇವತ್ತು ಈಗೇನು ಫ್ಲಾಗ್ ಆಫ್ ಮಾಡ್ಬೇಕಂತ ಅಂದ್ಕೊಂಡಿದೀವಲ್ಲ, ಆ ವಾಹನ ಕರ್ನಾಟಕದ ಅಷ್ಟು ಜಿಲ್ಲೆಗಳನ್ನ ಪ್ರವಾಸ ಮಾಡುತ್ತೆ. ಪ್ರವಾಸ ಮಾಡಿ ಅಲ್ಲಿರುವಂತಹ ಅಭಿಮಾನಿಗಳ ಬಳಿಗೆ ಬ್ಯಾಲೆಟ್ ಶೀಟ್ ಅಂತ ಏನ್ ಮಾಡಿದೀವಿ ಅದು ಅಷ್ಟು ಜನ ಅವ್ರಗಳ ಹತ್ರ ಹೋಗುತ್ತೆ. ಅಭಿಮಾನಿಗಳ ಆಯ್ಕೆಯ ಮೇಲೆ 5 ಅವಾರ್ಡ್ಗಳನ್ನ ನಾವು ಫೇವರೇಟ್ ಕ್ಯಾಟಗರಿಯಲ್ಲಿ ಕೊಡ್ತಾ ಇದ್ದೇವೆ. ಮಿಕ್ಕ 24 ಅವಾರ್ಡ್ಗಳನ್ನ ನಾ ಅಲ್ಲೇ ಹೇಳಿದ ಹಾಗೆ ಜೂರಿಗಳ ಆಯ್ಕೆ ಮಾಡಿ ಅದನ್ನ ಫೈನಲ್ ಮಾಡ್ತಾರೆ. ಸೊ ನಾವು ಅನ್ಕೋತಿರೋ ಪ್ರಕಾರ ಈ ಸಾರಿ ತಾಂತ್ರಿಕವಾಗಿ ಹಾಗೂ ನಾವು ಈ ಅವಾರ್ಡ್ ಅನ್ನ ದಕ್ಷಿಣ ಭಾರತದ ಒಂದು ಅವಾರ್ಡ್ ಈವೆಂಟ್ ಅನ್ನ ಒಂದು ರಾಷ್ಟ್ರ ಮಟ್ಟದಲ್ಲಿ ಒಂದು ನ್ಯಾಷನಲ್ ಲೆವೆಲ್ ನಲ್ಲಿ ಆ ಕ್ವಾಲಿಟಿ ಕೊಡುವ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳು ಸಾಗ್ತಾ ಇದ್ದಾವೆ. ಅದ್ಭುತವಾದ ಕೊರಿಯೋಗ್ರಫಿಯನ್ನ ಇಮ್ರಾನ್ ಹಾಗೂ ತಂಡದವರು ಮಾಡ್ತಾ ಇದ್ದಾರೆ. ಹಾಗೂ ಇಡೀ ಚಿತ್ರರಂಗದ ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ಅದ್ಭುತವಾದ ವೇದಿಕೆ ಸಜ್ಜಾಗ್ತಾ ಇದೆ. ಸೊ ಮೊದಲನೇ ಸಾರಿಗೆ ಒಂದು ರೌಂಡ್ ಟೇಬಲ್ ಒಂದು ಆರ್ಗನೈಸ್ ಅನ್ನ ಮಾಡ್ತಾ ಇದ್ದೇವೆ. ಸೊ ಏನು ನ್ಯಾಷನಲ್ ಲೆವೆಲ್ ನಲ್ಲಿ ಏನು ಫಿಲ್ಮ್ ಫೇರ್ ಆಗಲಿ ಬೇರೆ ಅವಾರ್ಡ್ಗಳು ಏನು ನಡೀತಾವೆ ಅದೇ ಒಂದು ಕ್ವಾಲಿಟಿಯನ್ನ ಮುಟ್ಟುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಸೊ ಚಿತ್ರರಂಗದ ಅಷ್ಟು ಸಪೋರ್ಟ್ ನಮ್ಮ ಜೊತೆಗಿದೆ. ಅದ್ರ ಜೊತೆಗೆ ಜೂರಿಗಳು ಪ್ರತಿ ಸಿನಿಮಾಗಳನ್ನ ಅಷ್ಟು ತಾಳ್ಮೆಯಿಂದ ನೋಡಿ ಅದನ್ನ ಅನಲೈಸ್ ಮಾಡಿ ಕ್ರಿಟಿಕಲ್ ಆಗಿ ಯಾವುದೇ ಬಯಾಸ್ಗಳಿಲ್ಲದೆ ತುಂಬಾ ಅದನ್ನ ವಿಶ್ಲೇಷಣಾತ್ಮಕವಾಗಿ ಪ್ರತಿ ಸಿನಿಮಾಗಳನ್ನ ವೀಕ್ಷಣೆ ಮಾಡಿ ಅದರಲ್ಲಿರುವಂತಹ ಸಣ್ಣ ಸಣ್ಣ ಪ್ರತಿಭೆಗಳು ಅಂದ್ರೆ ಎಲ್ಲೋ ಮರೆಯಾಗಬಹುದು. ಯಾವುದೇ ಸಿನಿಮಾಗಳು ಕೂಡ ದೊಡ್ಡ ದೊಡ್ಡ ಹಿಟ್ಗಳ ಮಧ್ಯೆ ಮರೆಯಾದೆ ಇರುವಂತಹ ಒಂದು ತಾಳ್ಮೆಯ ಪ್ರತಿ ಸಿನಿಮಾಗಳನ್ನ ನೋಡಿ ಅವರು ಒಂದು ನಿರ್ಧಾರಗಳನ್ನ ತಗೊಳ್ತಾ ಇದ್ದಾರೆ. ಸೊ ಸುವರ್ಣ ತಂಡ ಸಜ್ಜಾಗಿದೆ ಒಂದು
ಒಂದು ಚಿತ್ರರಂಗದ ಒಂದು ಹೆಮ್ಮೆಯ ಪ್ರತೀಕವಾದಂತಹ ಇದೊಂದು ಅವಾರ್ಡ್ ಅನ್ನ ಮಾಡೋದಕ್ಕೆ. ಸೊ ನಿಮ್ಮೆಲ್ಲ ಸಪೋರ್ಟ್ ಅನ್ನ ನಾವು ಬಯಸ್ತಾ ಇದ್ದೇವೆ. ಸೊ ಇದೇ ತಿಂಗಳ 25ನೇ ತಾರೀಕಿಗೆ ನಮ್ಮ ಈ ಅವಾರ್ಡ್ ನೆರವೇರ್ತಾ ಇದೆ. ಮುಂದಿನ ತಿಂಗಳಲ್ಲಿ ಇದು ಟೆಲಿವಿಷನ್ ಅಲ್ಲೂ ಕೂಡ ಬರ್ತಾ ಇದೆ. ಸೊ ನಾವೆಲ್ಲ ಈ ಒಂದು ಪ್ರೋಸೆಸ್ಗೆ ಚಿತ್ರರಂಗದ ಸಪೋರ್ಟ್ ಜೊತೆಗೆ ನಿಮ್ಮೆಲ್ಲ ಸಪೋರ್ಟ್ ಬೇಕು ಅಂತ ಹೇಳಿ ತಂಡದ ಪರವಾಗಿ ನಾನು ಕೇಳ್ಕೊಳ್ತೇನೆ. 5 ಕ್ಯಾಟಗರಿ ಸ್ಪೆಷಲ್ 5 ಕ್ಯಾಟಗರಿ 5 ಕ್ಯಾಟಗರಿಯಲ್ಲಿ ಒಂದು ಫೇವ್ರೆಟ್ ಹೀರೋ, ಫೇವ್ರೆಟ್ ಹೀರೋಯಿನ್, ಫೇವ್ರೆಟ್ ಡೈರೆಕ್ಟರ್, ಫೇವ್ರೆಟ್ ಫಿಲ್ಮ್ ಮತ್ತೆ ಫೇವ್ರೆಟ್ ಸಾಂಗ್. ಅತ್ಯುತ್ತಮ ನಾಯಕ, ನಾಯಕಿ, ನಿರ್ದೇಶಕ, ಚಿತ್ರ ಮತ್ತು ಹಾಡು. ಹಾಡು ಅಂದ್ರೆ ಸಾಹಿತ್ಯಕ್ಕೆ ಗಾಯ. ಇಚ್ಛೆ ನನಗೆ ಕೆಲವೊಂದು 130 ಕನ್ನಡ ಸಿನಿಮಾಗಳನ್ನು ನೋಡುವ ಒಂದು ಸೊಗಸಾದ ಅವಕಾಶ ನನಗೆ ಸಿಕ್ಕಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಎಲ್ಲೂ ಇದೆ ಕರ್ನಾಟಕದಲ್ಲಿ ಟ್ಯಾಲೆಂಟ್ಗಳಿವೆ. ಸುಮಾರು ಚಿತ್ರಗಳನ್ನ ನಾನು ನೋಡಿದೆ. ನಾನು ಆ ಚಿತ್ರಗಳಲ್ಲಿ ನನಗೆ ಗೊತ್ತಿಲ್ಲದ ಟ್ಯಾಲೆಂಟ್ಗಳನ್ನ ನಾನು ನೋಡಿದೆ. ಗುಡ್ ಡೈರೆಕ್ಟರ್ಸ್, ಗುಡ್ ಆಕ್ಟರ್ಸ್. ನಾನೆಲ್ಲೋ ಮನೇಲಿ ಕೂತ್ಕೊಂಡ್ಬಿಟ್ಟು ನಾನೇ ಸಿನಿಮಾ ಮಾಡ್ತಿದ್ದವನು, ನಾನೇ ಮಾಡಿದವನು ಅನ್ಕೋತಿದ್ದ ಬ್ರೈಟ್ ಬಾಯ್ಸ್, ಬ್ರೈಟ್ ಯಂಗ್ಸ್ಟರ್ಸ್. ಅವಾಗೆಲ್ಲ ಒಂದು ಎನ್ಕರೇಜ್ಮೆಂಟ್ ಬೇಕಾಗಿದೆ. ನಮಗೆಲ್ಲ ನಮ್ಮ ಕಾಲದಲ್ಲಿ ಅವಾರ್ಡ್ಗಳೇ ಇರಲಿಲ್ಲ. ಎಲ್ಲೋ ಒಂದು ಕನ್ನಡ ಚಿತ್ರ ಪ್ರೇಮಿಗಳ ಸಂಘ ಅಂತ ಒಂದಿತ್ತು. ವರ್ಷಕ್ಕೊಂದು ಅವಾರ್ಡ್ ಹಾಕು ಕೊಟ್ಟರೆ ಆಗ್ತಾ ಇತ್ತು. ಅದು ಇವತ್ತಿನ ದಿವಸ ಚಪ್ಪಾಳೆ ಹೊಡೆಯಕ್ಕೆ, ಬೆನ್ನ ತಟ್ಟಕ್ಕೆ ಬೇಕಾದ ರೀತಿಗಳಲ್ಲಿ ಎಲ್ಲ ಚಾನೆಲ್ಗಳ ಮುಂದೆ ಬಂದು ಕಲಾವಿದರಿಗೆ ಬೆಂತಡ್ತಾ ಇದ್ದಾರೆ, ಅವಾರ್ಡ್ಗಳನ್ನು ಕೊಡ್ತಾ ಇದ್ದಾರೆ, ಸಪೋರ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಇವತ್ತು ಈ ಸುವರ್ಣ 3rd ಫಿಲಮ್ ಅವಾರ್ಡ್ ಅಲ್ಲಿ ನಾನು ಜೂರಿಯಾಗಿ ಬಂದಿರೋದ್ರಿಂದ ಒಳ್ಳೊಳ್ಳೆ ಸಿನಿಮಾಗಳನ್ನು ನೋಡೋಕ್ಕೆ ಅವಕಾಶಗಳಾಗ್ತಾ ಇದೆ ನನಗೆ. ನಾನು ಹೇಳಿದಾಗ ಜಾಗೆ ಮಾತಾಡ್ತಾ ಇದ್ದೀನಿ. ನಾನು ಜೋಗಿ ತಾರಾ ಎಲ್ಲ ಕೂತ್ಕೊಂಡು ಕೆಳಗಡೆ ಇದೆ, ಒಂದು ಒಳ್ಳೊಳ್ಳೆ ಸಿನಿಮಾಗಳಿದೆ. ನನಗೆ ಒಂದು ಅವಕಾಶ ಸಿಕ್ತು. ಅಥವಾ ನಾನು ನಿರ್ಮಾಪಕನಾಗಿ ಏನೇನು ಮಾಡಿದ್ದೀನಿ, ಏನೇನು ಮಾಡಿಲ್ಲ, ಏನು ಮಾಡಬೇಕಾಗಿದ್ದದ್ದು, ಅಥವಾ ವಾಟ್ ಇಸ್ ದಟ್ ಐ ಲಾಸ್ಟ್ ಫಾರ್ ದಿ ಲಾಸ್ಟ್ 50 years. ಇವತ್ತಿನ ಜನರೇಷನ್ ಏನು ಸಿನಿಮಾಗಳನ್ನ ಕೊಡ್ತಾ ಇದೆ, ಅಥವಾ ನಾನು ಏನು ಮಾಡ್ತಾ ಇರೋ ಪಿಕ್ಚರ್ಲಿ ನಾನು ಏನು ಕೊಡಬಹುದು, ಏನು ಕೊಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ನನಗೆ ಗೊತ್ತಾಗ್ತಾ ಇದೆ. ಐ ಬಿಕಮಿಂಗ್ ಯಂಗ್. ಈ ಜೂರಿ ಆಗ್ಬಿಟ್ಟು ನಾನು ಐ ಬಿಕಮಿಂಗ್ ಯಂಗ್, ಮೋರ್ ಯಂಗ್ ಡೇ ಬೈ ಡೇ. ಐ ಆಮ್ ಸೀಯಿಂಗ್ ಯಂಗ್ಸ್ಟರ್ಸ್ ಪಿಕ್ಚರ್ಸ್. ನಿಜವಾಗ್ಲೂ ಐ ವಿಶ್ ದೆಮ್ ಆಲ್ ಆಫ್ ಬೆಸ್ಟ್. ಎವ್ರಿಬಾಡಿ ಹ್ಯಾಸ್ ಟು ಗೆಟ್ ದಿ ಅವಾರ್ಡ್. ಯಾರ್ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ, ಯಾರ್ಯಾರು ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಅವರಿಗೆ ಖಂಡಿತವಾಗಲೂ ಸುವರ್ಣ ಫಿಲಮ್ ಅವಾರ್ಡ್ಸ್ ಅಲ್ಲಿ ಖಂಡಿತವಾಗ್ಲೂ ಅವರಿಗೆ ಬೆಂತಡ್ತೀವಿ. ಖಂಡಿತವಾಗ್ಲೂ ಅವರುಗಳು ಒಳ್ಳೆ ಚೇರಲ್ಲಿ ಕೂರಿಸಿ ಅವರಿಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಏನೇನು ನಡೆಯುತ್ತೆ, ಏನೇನಾಗುತ್ತೆ ಅದೆಲ್ಲ ಒಂದೇ ಒಂದು. ನಾನು ಬೇರೆ ಬೇರೆ ಸಂಸ್ಥೆಗೆ ಕೂಡ ಜೂರಿಯಾಗಿ ಹೋಗಿದೆ. ಆದರೆ ಇಲ್ಲಿನಷ್ಟು ಪ್ಲಾನ್ಡ್ ಆಗಿ, ಇಲ್ಲಿನಷ್ಟು ನಮ್ಗೆ ಹೇಗೆ ಏನೇನು ಅಂದ್ರೆ ನನಗೆ ಹೆಚ್ಚಾಗಿ ಜೂರಿ ಅದು ಅನ್ನೋಕ್ಕಿಂತ ನಾನು ಅದೊಂದು ಸ್ಕೂಲ್ ಬಂದಾಗಿದೆ. ಅನೂಪ್ ಸರ್ ಮತ್ತೆ ರಾಘವೇಂದ್ರ ಅವರಿಬ್ರು ನಮ್ಗೊಂಥರ ಎಜುಕೇಟ್ ಮಾಡ್ತಿದ್ದಾರೆ ಮೊದಲನೇ ದಿನದಿಂದ, ಹೇಗೆ ಏನು ಎಂತ ಎಲ್ಲವೂ. ಆದ್ರೆ ಒಂದೇ ಒಂದು, ಯಾರು ಕೊಡ್ಬೇಕು ಅಂತ ಮಾತ್ರ ಹೇಳ್ತಾ ಇಲ್ಲ ಅಷ್ಟೇ. ಅವರು ನಮ್ಗೆ ಇಷ್ಟ, ನಾವು ಯಾರು ಆರಿಸ್ಕೋಬಹುದು, ಯಾರು ಕೊಡ್ಬೇಕು, ನಮ್ಗೆ ಯಾರು ಇಷ್ಟ ಆಗ್ತದೆ ಅದು. ಒಳ್ಳೆ ಸಿನಿಮಾಗಳು ನಿಜ. ಅವರು ದ್ವಾರಕೀಶ್ ಮಾಮ ಹೇಳಿದಾಗೆ ಒಳ್ಳೊಳ್ಳೆ ಇಷ್ಟು ಸಿನಿಮಾಗಳನ್ನ ನೋಡುವಾಗ ಇಷ್ಟು ಒಳ್ಳೆ ಬೇರೆ ಬೇರೆ ಕಲಾವಿದರು ನಾವು ನೋಡೇ ಇರಲ್ಲ. ಈಗ ಕೆಲವನ್ನ ಮಾತ್ರ ಮತ್ತೆ ನೋಡ್ತಾ ಇರ್ತೀವಿ. ಆದ್ರೆ ಹೊಸ ಕಲಾವಿದರು, ಹೊಸ ನಿರ್ದೇಶಕರು, ನಿರ್ಮಾಪಕರು ಮತ್ತೆ ಛಾಯಾಗ್ರಾಹಕರು ಎಲ್ಲರೂ ಎಲ್ಲಾ ಕ್ಯಾಟಗರಿಯಲ್ಲಿ ಕೂಡ ಹೊಸಬನ್ನ ತುಂಬಾ ಜನ ನೋಡ್ತಾ ಇದೀವಿ. ನಮ್ಗಂತೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ನನಗಂತೂ ಸಿನಿಮಾ ನೋಡೋ ಹುಚ್ಚು ಜಾಸ್ತಿ ಇದೆ. ಅದು ಸರಿಯಾದವನ್ನೇ ಆರಿಸಿದ್ದಾರೆ ನನ್ನ ಪ್ರಕಾರ ನನ್ನನ್ನ. ಮತ್ತೆ ಎಲ್ಲರೂ ಕೂಡ ಜೋಗಿ, ದ್ವಾರಕೀಶ್ ಮಾಮ, ಪ್ರಕಾಶ್ ಆಗಿ ನಾವು ಬಹಳ ಕಷ್ಟಪಟ್ಟು ಪ್ರೋಮೋಸ್ ಎಲ್ಲ ಮಾಡಿದೀವಿ. ನಮ್ಗೆ 4 ಜನಕ್ಕೆ ಅದಕ್ಕೊಂದು ಅವಾರ್ಡ್ ಕೊಡ್ಬೇಕು. ತುಂಬಾ ಚೆನ್ನಾಗಿತ್ತು, ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸ್ತಾ ಇದೆ. ಬಹುಶಃ ನಾವು ಇನ್ನು ಈಗ ಪ್ರಾರಂಭ ಮಾಡಿದೀವಿ ನೋಡೋದಕ್ಕೆ. ಬಹುಶಃ ಅವಾರ್ಡ್ ಕೊಡುವಾಗ, ಅನೌನ್ಸ್ ಮಾಡುವಾಗ ನಾವು ಇದಕ್ಕಿಂತ ಚೆನ್ನಾಗಿರ್ತೀವಿ, ನಮ್ಮ ದೈಹಿಕ ಮತ್ತು ಮಾನಸಿಕ ಪರಿಸ್ಥಿತಿ ಇದಕ್ಕಿಂತ ಚೆನ್ನಾಗಿರುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನನಗೆ ಈ ತರವಾದ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಮುಖ್ಯವಾಗಿ ಸುವರ್ಣ ಚಾನೆಲ್ ಅವರಿಗೆ, ಅದರಲ್ಲೂ ಮುಖ್ಯವಾಗಿ ಅನೂಪ್ ಸರ್ ಅವರಿಗೆ ಮತ್ತು ರಾಘವೇಂದ್ರ ಅವರಿಗೆ, ಇಡೀ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಸುಮಾರು 15 ವರ್ಷಗಳ ಕಾಲ ಕನ್ನಡದಲ್ಲಿ ಬರುವ ಎಲ್ಲ ಸಿನಿಮಾಗಳನ್ನ ನೋಡ್ತಾ ಇದ್ದೆ ಕರ್ತವ್ಯವಾಗಿ. ಯಾಕಂದ್ರೆ ಸಿನಿಮಾ ರಿಲೀಸ್ ಮಾಡಬೇಕಾಗಿತ್ತು. ನಮ್ಮ ಆಫೀಸಲ್ಲಿ ನಮ್ಮನ್ನ ಬಹಳ ಸಿಂಪತಿಯಿಂದ ನೋಡೋರು. ಪ್ರತಿ ವಾರ 2 ಸಿನಿಮಾ 3 ಸಿನಿಮಾ ನೋಡ್ತಾರೆ, ಅದು ಆರೋಗ್ಯವಾಗಿದ್ದಾರೆ, ಸಂತೋಷವಾಗಿದ್ದಾರೆ ಅಂತ. ಈ ಟಿವಿ ಚಾನಲ್ ಬಂದ್ಮೇಲೆ ಅಪ್ಪ ತಪ್ಪು ಆಯ್ತಲ್ಲ ಸಂತೋಷದಲ್ಲಿ ಇದ್ದೆ ನೋಡಿ. ಈ ವರ್ಷ ಮತ್ತೆ ಈ ಮತ್ತೆ ಒಕ್ಕರಿಸಿಕೊಂಡಿದೆ ಅಂತ ಹೇಳ್ಬೋದು. ಬಟ್ ಈಗ ಸಂತೋಷವಾಗಿ ಸಿನಿಮಾ ನೋಡ್ತಾ ಇದ್ದೆ. ಯಾಕಂದ್ರೆ ಒಳ್ಳೆ ಸಿನಿಮಾಗಳಿವೆ. ಮತ್ತೆ 2 ವರ್ಷ
ಸಿನಿಮಾ ನೋಡಿರ್ಲಿಲ್ಲ. ಈಗ ಮತ್ತೆ ಒಂದೊಂದು ಇದನ್ನ ಪರಿಚಯ ಮಾಡ್ಕೊಳ್ಳೋದು, ಮತ್ತಷ್ಟು ಯಾರು ಹೊಸಬರು ಬಂದಿದ್ದಾರೆ. ಯಾಕಂದ್ರೆ ನಾವು ಮುಂಚೆ ಪತ್ರಿಕಾಗೋಷ್ಠಿಗಳಿಗೆ ಬಂದಾಗ ಬಹಳ ಪರಿಚಿತ ಮುಖಗಳಿದ್ರು. ಈಗ ಪತ್ರಿಕಾಗೋಷ್ಠಿಗೆ ನಾವು ಬಹಳ ಅಪರಿಚಿತರಾಗ್ಬಿಡ್ತೀವಿ. ಯಾರು ಗೊತ್ತಿರಲ್ಲ. ಒಂದು ಸಿನಿಮಾ ಮಾಡಿದವರು ಇರ್ತಾರೆ, 2 ಸಿನಿಮಾ ಮಾಡಿದವರು ಇರ್ತಾರೆ, ಪ್ರೊಡ್ಯೂಸರ್ ಹೊಸಬರು ಇರ್ತಾರೆ. ಸೊ ಯಾರು ಗೊತ್ತಿರಲ್ಲ. ಸೊ ಅವ್ರನ್ನ ಮತ್ತೆ ನೋಡಿಕೊಳ್ಳುವ, ಪರಿಚಯ ಮಾಡ್ಕೊಳ್ಳುವ ಅವಕಾಶ, ಮತ್ತೆ ಈ ಹೊಸ ಸಿನಿಮಾ ಹೇಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಕಂಪೇರ್ ಟು ಅದರ್ ಫಿಲ್ಮ್ಸ್ ಅದನ್ನು ಕೂಡ ಒಂದು ನೋಡುವ ಅವಕಾಶ, ಮತ್ತೆ ಒಂದು ಒಳ್ಳೆಯ ಜರ್ನಿ ಆಗ್ತದೆ. ಯಾಕಂದ್ರೆ ದ್ವಾರಕೀಶ್ ಅವ್ರ ಜೊತೆ, ಆರ್ ಅವ್ರ ಜೊತೆ ಅಥವಾ ಪ್ರಕಾಶ್ ಅವ್ರ ಜೊತೆ ಈ ಕೆಲವು ದಿನಗಳನ್ನು ಕಳೆಯುವಾಗ ಅವರ ಅನುಭವಗಳು, ಹಿಂದಿನ ಅನುಭವಗಳು ಬಹಳ ಸಹಾಯ ಮಾಡ್ತವೆ. ಮತ್ತೆ ಬಹಳ ಇಂಟ್ರೆಸ್ಟಿಂಗ್ ಆದ ಅನುಭವಗಳು. ಆ ಸಿನಿಮಾ ಹೆಂಗ್ ಮಾಡ್ತಾ ಇದ್ರು, ನಾವು ಹೇಗೆ ನಡೀತಾ ಇತ್ತು, ಇದನ್ನೆಲ್ಲ ನಮಗೆ ಬಹಳ ಒಳ್ಳೆಯ ಅನುಭವಗಳನ್ನ ಕೊಟ್ಟಿದೆ. ಆಮೇಲೆ ನಾನು ಇದನ್ನು ಒಪ್ಕೊಳ್ಳೋದಕ್ಕೆ 2 ಮುಖ್ಯವಾದ ಕಾರಣ ಇದೆ. ನಾನು ಪತ್ರಿಕೆಯಲ್ಲಿದ್ದಾಗ ಮತ್ತೆ ಟಿವಿಯನ್ನು ಅಷ್ಟಾಗಿ ನಂಬದೇ ಇದ್ದ ದಿನಗಳಲ್ಲಿ ಸುವರ್ಣ ಚಾನೆಲ್ ನನ್ನ ಒಂದು ಸಿನಿಮಾಕ್ಕೆ, ನನಗೆ ಮತ್ತು ಉದಯ ಮಾರ್ಕೆಟ್ಗೆ ಬೆಸ್ಟ್ ಡೈಲಾಗ್ ಪ್ರಶಸ್ತಿ ಕೊಟ್ಟಿದ್ದೀವಿ ಇವರ ಸುವರ್ಣ ಫಸ್ಟ್ ಇಯರ್ ಅವಾರ್ಡ್ ಅಲ್ಲಿ. ಆಗ ನಾವೆಲ್ಲೋ ಇದ್ವಿ, ನಮ್ಗೆ ಗೊತ್ತೇ ಇರಲಿಲ್ಲ ಪ್ರಶಸ್ತಿ ಬಂದು ಅನೌನ್ಸ್ ಆದಾಗ ನೆನಪಾಗಿದ್ವಿ ಪ್ರಶಸ್ತಿ ಬಂದಿದೆ ಅಂತ. ಆಮೇಲೆ ಈ ವರ್ಷ ಕೂಡ ನಮಗೆ ಅಷ್ಟು ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಮತ್ತೆ ಬಹಳ ಟ್ರಾನ್ಸ್ಪರೆಂಟ್ ಆಗಿ ನಿಮ್ಗೆ ಇಷ್ಟ ಬಂದದ್ದು ಆರಿಸಿ, ನಾವು ಯಾವುದನ್ನು ತಲೆ ಹಾಕೋದಿಲ್ಲ ಅಂತ ನಮಗೆ ಸಿಡಿಗಳನ್ನು ಕೊಟ್ಬಿಟ್ಟು ಬಹಳ ಟ್ರಾನ್ಸ್ಪರೆಂಟ್ ಆಗಿ ಈ ಪ್ರಶಸ್ತಿಗಳನ್ನ ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಈ ಆಯ್ಕೆ ಮಾಡಿದ ಪ್ರಶಸ್ತಿಗಳು ಅದನ್ನ ಪಡೆಯುವವರಿಗೆ ಮನೆಯಲ್ಲಿ ಇಟ್ಕೊಂಡಾಗ ನಿಜವಾಗ್ಲೂ ಒಂದು ಹೆಮ್ಮೆಯಿಂದ ಇಟ್ಕೊಳ್ಳುವಂತರ, ಏನೋ ಕಾಟಾಚಾರ ಕೊಟ್ಟಿದ್ದಾರೆ ಅಂತಲ್ಲ, ಬಹಳ ಹೆಮ್ಮೆಯಿಂದ ನನ್ನ ಶ್ರಮಕ್ಕೆ ಮತ್ತು ಪ್ರತಿಭೆಗೆ ಸಿಕ್ಕ ಪ್ರತಿಫಲ ಅಂತ ಹೆಮ್ಮೆಯಿಂದ ಇಟ್ಕೊಳ್ಳುವಂತರ ನಾವು ಆಯ್ಕೆ ಮಾಡ್ತೀವಿ ಅಂತ ನಮ್ಮ ನಂಬಿಕೆಯನ್ನ ಉಳಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಎಲ್ಲರಿಗೂ ನಮಸ್ಕಾರ.